ಬೆಂಗಳೂರಿನ ನವರಂಗ್ನಲ್ಲಿ 4 ಹೋಟೆಲ್ಗಳು ಕ್ಲೋಸ್ ಆಗಿದ್ದಾವೆ. ಹೋಟೆಲ್ ಊಟ ನಂಬಿಕೊಂಡಿದ್ದಂತಹ ಗ್ರಾಹಕರು ಕಂಗಾಲಾಗಿದ್ದಾರೆ. ಕಮರ್ಷಿಯಲ್ ಗ್ಯಾಸ್ ಇಲ್ಲದ ಕಾರಣ ಹೋಟೆಲ್ಗಳನ್ನ ಕ್ಲೋಸ್ ಮಾಡುವಂತಹ ಪರಿಸ್ಥಿತಿ, ನೀರು ಕುಡಿದು ಬದುಕೋ ಪರಿಸ್ಥಿತಿ ಆಗ್ಬಿಟ್ಟಿದೆ ಅಂತ ಕೆಲವು ಜನ ಹೇಳ್ತಿದ್ದಾರೆ. ಪಾಪ ಹೊರಗಿನ ಆಹಾರವನ್ನೇ ನಂಬಿಕೊಂಡವರು ಅಲ್ಲಿ ಇಲ್ಲಿ ಹೋಗಿ ಸಾಕಷ್ಟು ಹುಡುಕಿ ಪರದಾಡಿ ಅನ್ನ ಗಿಟ್ಟಿಸಿಕೊಳ್ಬೇಕಾದಂತಹ ಪರಿಸ್ಥಿತಿ. ನೋಡಿ ಹೋಟೆಲ್ಗಳು ಯಾವ ರೀತಿಯಲ್ಲಿ ಕ್ಲೋಸ್ ಆಗಿದ್ದಾವೆ ಅಂತ. ಈ ಮೀಡಿಯಂ ಲೆವೆಲ್ ಮತ್ತೆ ಅತಿ ಸಣ್ಣ ಹೋಟೆಲ್ಗಳಿರ್ತಾವಲ್ಲ, ಸಣ್ಣ ಅತಿ ಸಣ್ಣ ಮಧ್ಯಮ ಗಾತ್ರದ ಹೋಟೆಲ್ಗಳಿಗೆ ನಿಜಕ್ಕೂ ಬಹಳ ತೊಂದರೆ. ಅವ್ರಿಗೆ ನಡೆಸೋದಕ್ಕೆ ಕಷ್ಟ ಆಗುತ್ತೆ. LPG ಇಲ್ಲ ಅಂತಂದ್ರೆ ಅಲ್ಲಿ ಒಲೆ ಸೆಟ್ ಮಾಡಿಕೊಂಡು ಮಾಡಿ ಎಲ್ರಿಗೂ ಕಟ್ಟಿಗೆ ಒದಗಿಸಿಕೊಂಡು ಮಾಡೋದಕ್ಕೆ ಸಾಧ್ಯ ಆಗ್ಬೇಕಲ್ವಾ, ಕಷ್ಟ ಇದೆ. ಕೆಲವರು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಗ್ಯಾಸ್ ಸಿಲಿಂಡರ್ ಅಭಾವದ ಕೊರತೆ ಎಷ್ಟರ ಮಟ್ಟಿಗೆ ತಟ್ಟಿದೆ ಅಂತ ಹೇಳಿದ್ರೆ, ಒಂದೇ ಏರಿಯಾದಲ್ಲಿ ಸತತವಾಗಿ ಏಕಾಏಕಿಯಾಗಿ 4 ಹೋಟೆಲ್ಗಳು ಕ್ಲೋಸ್ ಆಗಿರುವಂತದ್ದು. ಪ್ರಮುಖವಾಗಿ ಬ್ಯಾಚುಲರ್ಸ್ಗಳು ಮತ್ತೆ PG ಇರುವಂತಹ ಜಾಗ ಇದು. ಸದ್ಯ ನಾನೀಗ ನವರಂಗ್ ಬಳಿ ಇದ್ದೀನಿ. ಇಲ್ಲಿನ ಒಂದು ಪ್ರಮುಖ ಜಾಗದಲ್ಲೇ ಹೋಟೆಲ್ಗಳು ಮತ್ತೆ PGಗಳು ಇರುವಂತಹ ಜಾಗದಲ್ಲೇ ಏಕಕಾಲಕ್ಕೆ 4 ಹೋಟೆಲ್ಗಳು ಕ್ಲೋಸ್ ಆಗಿರುವಂತದ್ದು. ದಿನನಿತ್ಯ ಇಲ್ಲಿನ ಗ್ರಾಹಕರು ಅಂತ ಹೇಳಿದ್ರೆ ಅಕ್ಕಪಕ್ಕದ ನಿವಾಸಿಗಳಾಗಿರಬಹುದು, ಅದರ ಜೊತೆಗೆ PGಯ ನಿವಾಸಿಗಳೇನಿರ್ತಾರೆ ಅವರೆಲ್ಲವೂ ಕೂಡ ಈ ಒಂದು ಹೋಟೆಲ್ಗಳನ್ನ ಅವಲಂಬಿಸಿದ್ರು. ಆದ್ರೆ ಏಕಕಾಲಕ್ಕೆ ಇದೀಗ 4ಕ್ಕೂ ಹೆಚ್ಚು ಹೋಟೆಲ್ಗಳು ಕ್ಲೋಸ್ ಆಗಿರುವಂತದ್ದು. ಗ್ಯಾಸ್ ಸಿಲಿಂಡರ್ಗಳು ಸಿಗದೇ ಇರುವಂತಹ ಕಾರಣಕ್ಕಾಗಿ ಏಕಕಾಲಕ್ಕೆ ಹೋಟೆಲ್ಗಳು ಕ್ಲೋಸ್ ಆಗಿದೆ. ಒಂದು ಕಡೆಯಲ್ಲಿ ದಿನನಿತ್ಯ ಅದನ್ನೇ ನಂಬಿಕೊಂಡು ಜೀವನ ನಡೆಸುವಂತಹ ಮಾಲೀಕರಿಗೆ ಕೂಡ ಸಂಕಷ್ಟ ಎದುರಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಪ್ರಮುಖವಾಗಿ ಇದೇ ಹೋಟೆಲ್ಗಳನ್ನ ನಂಬಿಕೊಂಡು ಇಲ್ಲಿ ಸಾವಿರಾರು ಜನ ಜೀವನವನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಬ್ಯಾಚುಲರ್ಸ್ ಗಳಾಗಿರ್ಬಹುದು, PGಯಲ್ಲಿ ಇರುವಂತವರಾಗಿರ್ಬಹುದು, ಇನ್ನಿತರ ಗ್ರಾಹಕರಾಗಿರ್ಬಹುದು, ಆಟೋ ಚಾಲಕರುಗಳಾಗಿರ್ಬಹುದು, ದಿನನಿತ್ಯ ಹೋಟೆಲ್ಗಳಿಗೆ ಊಟಕ್ಕೆ ಹೋಗ್ತಾರೆ. ಆದ್ರೆ ಇದೀಗ ಈ ಒಂದು ನವರಂಗ್ನಲ್ಲಿ 4ಕ್ಕೂ ಹೆಚ್ಚು ಹೋಟೆಲ್ಗಳು ಕ್ಲೋಸ್ ಆಗಿರುವಂತದ್ದು. ಪ್ರಮುಖವಾಗಿ ಆಟೋ ಚಾಲಕರನ್ನ ಮಾತಾಡಿಸ್ತೀನಿ. ಸರ್, ಈಗ ಹೋಟ್ಲುಗಳಿಲ್ಲದೆ ಊಟಗಳು ಸಿಗೋದಿಲ್ಲ. ಈಗ ನೋಡಿ 4 ಹೋಟ್ಲು ಕ್ಲೋಸ್ ಆಗ್ಬಿಡುತ್ತೆ, ಸಿಲಿಂಡರ್ ಇಲ್ಲ ಅಂತ. ಎಷ್ಟು ಸಮಸ್ಯೆ ಆಗ್ತಾ ಇದೆ? ತುಂಬಾ ಸಮಸ್ಯೆ ಸರ್. ನೋಡಿ, ಗ್ಯಾಸ್ ದುಡ್ಡು ಕೊಟ್ಟರು ಸಿಗ್ತಾ ಇಲ್ಲ. 80 ರೂಪಾಯಿ 75 ರೂಪಾಯಿ ಮಾಡ್ತಾರೆ. ಯಾರನ್ನ ಪ್ಯಾಸೆಂಜರ್ 10 ರೂಪಾಯಿ ಕೇಳಿದ್ರೆ ಅವರು ರೋಪ್ ಆಗ್ತಾರೆ, ಕಂಪ್ಲೇಂಟ್ ಕೊಡ್ತೀವಿ ಅಂತಾರೆ. ನಾವೇನ್ ಮಾಡೋದು? ಊಟಕ್ಕೆ ಏನ್ ಮಾಡ್ತಾ ಇದ್ದೀರಾ? ಹೋಟ್ಲುಗಳೆಲ್ಲ ಹೋಗ್ತೀವಿ, ಅಲ್ಲಿ ಸಿಗಲ್ಲ. ಬೇರೆ ಹೋಟ್ಲಿಗೆಲ್ಲ ಫುಟ್ಪಾತ್ ಅಲ್ಲೂ ಸಿಗಲ್ಲ. ಏನ್ ಮಾಡ್ತೀರಾ? ಒಂದ್ ಲೋಟ ನೀರು ಕುಡ್ಕೊಡೋದ ಕೂತ್ಕೋಬೇಕಷ್ಟೇ. ಇಲ್ಲ ನಾನು ಬೇಕಿಲ್ಲಿ ಒಂದ್ ಬಂದ್ ತಿನ್ಬೇಕು. ಇದೇ ನಮ್ ಪ್ರಾಬ್ಲಮ್ ಆಗಿದೆ, ಇನ್ನೇನು ಇಲ್ಲ. ಇಲ್ಲಿ ಊಟಕ್ಕೆ ಪ್ರಾಬ್ಲಮ್ ಆಗುತ್ತೆ. ಊಟಕ್ಕೆ ಗ್ಯಾಸ್ ಬೇಕೇ ಬೇಕಾಗುತ್ತೆ. ಬೆಂಗಳೂರಲ್ಲಿ ಗ್ಯಾಸ್ ಇಲ್ಲ ಅಂದಪ್ಪ ಅಂದ್ರೆ ಊಟ ಮಾಡೋದೇ ಕೈದಾಗುತ್ತೆ. ಗ್ಯಾಸ್ ಬೇಕೇ ಬೇಕು, ಕಂಪ್ಲೀಟ್ ಆಗಿ ಬೇಕೇ ಬೇಕು. ಯಾರೇ ಯಾಕೆ ಅಧಿಕಾರಿ ಯಾಕಾಯ್ತು, ಕಂಪ್ಲೀಟ್ ಆಗಿ ಗ್ಯಾಸ್ ಬೇಕೇ ಬೇಕು. ಬೆಂಗಳೂರು ವಾತಾವರಣದಲ್ಲಿ ಅಂತಲ್ಲ, ಎಲ್ಲ ಹಳ್ಳಿ ಮನೆಗಾತು ಎಲ್ಲಲ್ಲಿ ಗ್ಯಾಸ್ ಬೇಕೇ ಬೇಕಣ. ಇದ್ರ ಬಗ್ಗೆ ನಾವ್ ಏನ್ ಹೇಳ್ಕಲ್ಲ, ಇದು ಸರ್ಕಾರದಿಂದ ನಮಗೆ ಇದಾಗಬೇಕು. ಒಂದಿಷ್ಟು ಗ್ರಾಹಕರು ಹೇಳ್ತಾ ಇರುವಂತದ್ದು ಪ್ರಮುಖವಾಗಿ ದಿನನಿತ್ಯ ಹೋಟೆಲ್ಗಳನ್ನೇ ನಂಬ್ಕೊಂಡಿರ್ತೀವಿ. ಬೆಂಗಳೂರಿನಲ್ಲಿ ಗ್ಯಾಸ್ ಇಲ್ಲ ಅಂತ ಹೇಳಿದ್ರೆ ಹೋಟೆಲ್ಗಳು ರನ್ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ಹೋಟೆಲ್ಗಳನ್ನ ಕ್ಲೋಸ್ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹೀಗಿರುವಂತಹ ಸಂದರ್ಭದಲ್ಲಿ ಗ್ರಾಹಕರು ಎಲ್ಲಿ ಹೋಗಬೇಕು? ಹೋಟೆಲ್ಗಳು ಈ ರೀತಿಯಾಗಿ ಕ್ಲೋಸ್ ಆದ್ರೆ ಏನು ಮಾಡಬೇಕು? ಸರ್ಕಾರ ಆದಷ್ಟು ಇದ್ರ ಬಗ್ಗೆ ಗಮನವನ್ನ ತೆಗೆದುಕೋಬೇಕು. ಸರ್ಕಾರದವರು ಗ್ಯಾಸ್ ಸಿಲಿಂಡರ್ಗಳನ್ನ ಸರಬರಾಜು ಮಾಡುವಂತಹ ಕೆಲಸ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಮನವಿಯನ್ನ ಕೂಡ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನ ನವರಂಗ್ನಲ್ಲಿ 4 ಹೋಟೆಲ್ಗಳು ಕ್ಲೋಸ್ ಆಗಿದ್ದಾವೆ. ಹೋಟೆಲ್ ಊಟ ನಂಬಿಕೊಂಡಿದ್ದಂತಹ ಗ್ರಾಹಕರು ಕಂಗಾಲಾಗಿದ್ದಾರೆ. ಕಮರ್ಷಿಯಲ್ ಗ್ಯಾಸ್ ಇಲ್ಲದ ಕಾರಣ ಹೋಟೆಲ್ಗಳನ್ನ ಕ್ಲೋಸ್ ಮಾಡುವಂತಹ ಪರಿಸ್ಥಿತಿ, ನೀರು ಕುಡಿದು ಬದುಕೋ ಪರಿಸ್ಥಿತಿ ಆಗ್ಬಿಟ್ಟಿದೆ ಅಂತ ಕೆಲವು ಜನ ಹೇಳ್ತಿದ್ದಾರೆ. ಪಾಪ ಹೊರಗಿನ ಆಹಾರವನ್ನೇ ನಂಬಿಕೊಂಡವರು ಅಲ್ಲಿ ಇಲ್ಲಿ ಹೋಗಿ ಸಾಕಷ್ಟು ಹುಡುಕಿ ಪರದಾಡಿ ಅನ್ನ ಗಿಟ್ಟಿಸಿಕೊಳ್ಬೇಕಾದಂತಹ ಪರಿಸ್ಥಿತಿ. ನೋಡಿ ಹೋಟೆಲ್ಗಳು ಯಾವ ರೀತಿಯಲ್ಲಿ ಕ್ಲೋಸ್ ಆಗಿದ್ದಾವೆ ಅಂತ. ಈ ಮೀಡಿಯಂ ಲೆವೆಲ್ ಮತ್ತೆ ಅತಿ ಸಣ್ಣ ಹೋಟೆಲ್ಗಳಿರ್ತಾವಲ್ಲ, ಸಣ್ಣ ಅತಿ ಸಣ್ಣ ಮಧ್ಯಮ ಗಾತ್ರದ ಹೋಟೆಲ್ಗಳಿಗೆ ನಿಜಕ್ಕೂ ಬಹಳ ತೊಂದರೆ. ಅವ್ರಿಗೆ ನಡೆಸೋದಕ್ಕೆ ಕಷ್ಟ ಆಗುತ್ತೆ. LPG ಇಲ್ಲ ಅಂತಂದ್ರೆ ಅಲ್ಲಿ ಒಲೆ ಸೆಟ್ ಮಾಡಿಕೊಂಡು ಮಾಡಿ ಎಲ್ರಿಗೂ ಕಟ್ಟಿಗೆ ಒದಗಿಸಿಕೊಂಡು ಮಾಡೋದಕ್ಕೆ ಸಾಧ್ಯ ಆಗ್ಬೇಕಲ್ವಾ, ಕಷ್ಟ ಇದೆ. ಕೆಲವರು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ.
ಗ್ಯಾಸ್ ಸಿಲಿಂಡರ್ ಅಭಾವದ ಕೊರತೆ ಎಷ್ಟರ ಮಟ್ಟಿಗೆ ತಟ್ಟಿದೆ ಅಂತ ಹೇಳಿದ್ರೆ ಒಂದೇ ಏರಿಯಾದಲ್ಲಿ ಸತತವಾಗಿ ಏಕಾಏಕಿಯಾಗಿ 4 ಹೋಟೆಲ್ಗಳು ಕ್ಲೋಸ್ ಆಗಿರುವಂತದ್ದು. ಪ್ರಮುಖವಾಗಿ ಬ್ಯಾಚುಲರ್ಸ್ಗಳು ಮತ್ತೆ ಪಿಜಿ ಇರುವಂತಹ ಜಾಗ ಇದು. ಸದ್ಯ ನಾನೀಗ ನವರಂಗ್ ಬಳಿ ಇದ್ದೀನಿ. ಇಲ್ಲಿನ ಒಂದು ಪ್ರಮುಖ ಜಾಗದಲ್ಲೇ ಹೋಟೆಲ್ಗಳು ಮತ್ತೆ ಪಿಜಿಗಳು ಇರುವಂತಹ ಜಾಗದಲ್ಲೇ ಏಕಕಾಲಕ್ಕೆ 4 ಹೋಟೆಲ್ಗಳು ಕ್ಲೋಸ್ ಆಗಿರುವಂತದ್ದು. ದಿನನಿತ್ಯ ಇಲ್ಲಿನ ಗ್ರಾಹಕರು ಅಂತ ಹೇಳಿದ್ರೆ ಅಕ್ಕಪಕ್ಕದ ನಿವಾಸಿಗಳಾಗಿರಬಹುದು, ಅದರ ಜೊತೆಗೆ ಪಿಜಿಯ ನಿವಾಸಿಗಳೇನಿರ್ತಾರೆ ಅವರೆಲ್ಲವೂ ಕೂಡ ಈ ಒಂದು ಹೋಟೆಲ್ಗಳನ್ನ ಅವಲಂಬಿಸಿದ್ರು. ಆದ್ರೆ ಏಕಕಾಲಕ್ಕೆ ಇದೀಗ 4ಕ್ಕೂ ಹೆಚ್ಚು ಹೋಟೆಲ್ಗಳು ಕ್ಲೋಸ್ ಆಗಿರುವಂತದ್ದು. ಗ್ಯಾಸ್ ಸಿಲಿಂಡರ್ಗಳು ಸಿಗದೇ ಇರುವಂತಹ ಕಾರಣಕ್ಕಾಗಿ ಏಕಕಾಲಕ್ಕೆ ಹೋಟೆಲ್ಗಳು ಕ್ಲೋಸ್ ಆಗಿದೆ. ಒಂದು ಕಡೆಯಲ್ಲಿ ದಿನನಿತ್ಯ ಅದನ್ನೇ ನಂಬಿಕೊಂಡು ಜೀವನ ನಡೆಸುವಂತಹ ಮಾಲೀಕರಿಗೆ ಕೂಡ ಸಂಕಷ್ಟ ಎದುರಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಪ್ರಮುಖವಾಗಿ ಇದೇ ಹೋಟೆಲ್ಗಳನ್ನ ನಂಬಿಕೊಂಡು ಇಲ್ಲಿ ಸಾವಿರಾರು ಜನ ಜೀವನವನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಬ್ಯಾಚುಲರ್ಸ್ ಗಳಾಗಿರ್ಬಹುದು, ಪಿಜಿಯಲ್ಲಿ ಇರುವಂತವರಾಗಿರ್ಬಹುದು, ಇನ್ನಿತರ ಗ್ರಾಹಕರಾಗಿರ್ಬಹುದು, ಆಟೋ ಚಾಲಕರುಗಳಾಗಿರ್ಬಹುದು, ದಿನನಿತ್ಯ ಹೋಟೆಲ್ಗಳಿಗೆ ಊಟಕ್ಕೆ ಹೋಗ್ತಾರೆ. ಆದ್ರೆ ಇದೀಗ ಈ ಒಂದು ನವರಂಗ್ ನಲ್ಲಿ 4ಕ್ಕೂ ಹೆಚ್ಚು ಹೋಟೆಲ್ಗಳು ಕ್ಲೋಸ್ ಆಗಿರುವಂತದ್ದು. ಪ್ರಮುಖವಾಗಿ ಆಟೋ ಚಾಲಕರನ್ನ ಮಾತಾಡಿಸ್ತೀನಿ. ಸರ್, ಈಗ ಹೋಟ್ಲುಗಳಿಲ್ಲದೆ ಊಟಗಳು ಸಿಗೋದಿಲ್ಲ. ಈಗ ನೋಡಿ 4 ಹೋಟ್ಲು ಕ್ಲೋಸ್ ಆಗ್ಬಿಡುತ್ತೆ, ಸಿಲಿಂಡರ್ ಇಲ್ಲ ಅಂತ. ಎಷ್ಟು ಸಮಸ್ಯೆ ಆಗ್ತಾ ಇದೆ? ತುಂಬಾ ಸಮಸ್ಯೆ ಸರ್. ನೋಡಿ, ಗ್ಯಾಸ್ ದುಡ್ಡು ಕೊಟ್ಟರು ಸಿಗ್ತಾ ಇಲ್ಲ. 80 ರೂಪಾಯಿ 75 ರೂಪಾಯಿ ಮಾಡ್ತಾರೆ. ಯಾರನ್ನ ಪ್ಯಾಸೆಂಜರ್ 10 ರೂಪಾಯಿ ಕೇಳಿದ್ರೆ ಅವರು ರೋಪ್ ಆಗ್ತಾರೆ, ಕಂಪ್ಲೇಂಟ್ ಕೊಡ್ತೀವಿ ಅಂತಾರೆ. ನಾವೇನ್ ಮಾಡೋದು? ಊಟಕ್ಕೆ ಏನ್ ಮಾಡ್ತಾ ಇದೀರಾ? ಹೋಟ್ಲುಗಳಲ್ಲಿ ಹೋಗ್ತೀವಿ, ಅಲ್ಲಿ ಸಿಗಲ್ಲ. ಬೇರೆ ಹೋಟ್ಲಿಗೆ ಎಲ್ಲ ಫುಟ್ಪಾತ್ ಅಲ್ಲೂ ಸಿಗಲ್ಲ. ಏನ್ ಮಾಡ್ತೀರಾ? ಒಂದ್ ಲೋಟ ನೀರು ಕುಡ್ಕೊಳ್ಳೋದು ಕೂತ್ಕೋಬೇಕಷ್ಟೇ. ಇಲ್ಲ ನಾನು ಬೇಕಿಲ್ಲಿ ಒಂದ್ ಬಂದ್ ತಿನ್ಬೇಕು. ಇದೇ ನಮ್ ಪ್ರಾಬ್ಲಮ್ ಆಗಿದೆ, ಇನ್ನೇನು ಇಲ್ಲ. ಇಲ್ಲಿ ಊಟಕ್ಕೆ ಪ್ರಾಬ್ಲಮ್ ಆಗುತ್ತೆ. ಊಟಕ್ಕೆ ಗ್ಯಾಸ್ ಬೇಕೇ ಬೇಕಾಗುತ್ತೆ. ಬೆಂಗಳೂರಲ್ಲಿ ಗ್ಯಾಸ್ ಇಲ್ಲ ಅಂದಪ್ಪ ಅಂದ್ರೆ ಊಟ ಮಾಡೋದೇ ಕೈದಾಗುತ್ತೆ. ಗ್ಯಾಸ್ ಬೇಕೇ ಬೇಕು, ಕಂಪ್ಲೀಟ್ ಆಗಿ ಬೇಕೇ ಬೇಕು. ಯಾರೇ ಅಧಿಕಾರಿ ಯಾಕಾಯ್ತು, ಕಂಪ್ಲೀಟ್ ಆಗಿ ಗ್ಯಾಸ್ ಬೇಕೇ ಬೇಕು. ಬೆಂಗಳೂರು ವಾತಾವರಣದಲ್ಲಿ ಅಂತಲ್ಲ, ಎಲ್ಲ ಹಳ್ಳಿ ಮನೆಗಾತು ಎಲ್ಲಲ್ಲಿ ಗ್ಯಾಸ್ ಬೇಕೇ ಬೇಕಣ. ಇದ್ರ ಬಗ್ಗೆ ನಾವ್ ಏನ್ ಹೇಳ್ಕಲ್ಲ, ಇದು ಸರ್ಕಾರದಿಂದ ನಮಗೆ ಇದಾಗಬೇಕು. ಒಂದಿಷ್ಟು ಗ್ರಾಹಕರು ಹೇಳ್ತಾ ಇರುವಂತದ್ದು ಪ್ರಮುಖವಾಗಿ ದಿನನಿತ್ಯ ಹೋಟೆಲ್ಗಳನ್ನೇ ನಂಬ್ಕೊಂಡಿರ್ತೀವಿ. ಬೆಂಗಳೂರಿನಲ್ಲಿ ಗ್ಯಾಸ್ ಇಲ್ಲ ಅಂತ ಹೇಳಿದ್ರೆ ಹೋಟೆಲ್ಗಳು ರನ್ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ಹೋಟೆಲ್ಗಳನ್ನ ಕ್ಲೋಸ್ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹೀಗಿರುವಂತಹ ಸಂದರ್ಭದಲ್ಲಿ ಗ್ರಾಹಕರು ಎಲ್ಲಿ ಹೋಗಬೇಕು? ಹೋಟೆಲ್ಗಳು ಈ ರೀತಿಯಾಗಿ ಕ್ಲೋಸ್ ಆದ್ರೆ ಏನು ಮಾಡಬೇಕು? ಸರ್ಕಾರ ಆದಷ್ಟು ಇದ್ರ ಬಗ್ಗೆ ಗಮನವನ್ನ ತೆಗೆದುಕೋಬೇಕು. ಸರ್ಕಾರದವರು ಗ್ಯಾಸ್ ಸಿಲಿಂಡರ್ ಗಳನ್ನ ಸರಬರಾಜು ಮಾಡುವಂತಹ ಕೆಲಸ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಮನವಿಯನ್ನ ಕೂಡ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನ ನವರಂಗ್ನಲ್ಲಿ 4 ಹೋಟೆಲ್ಗಳು ಕ್ಲೋಸ್ ಆಗಿದ್ದಾವೆ. ಹೋಟೆಲ್ ಊಟ ನಂಬಿಕೊಂಡಿದ್ದಂತಹ ಗ್ರಾಹಕರು ಕಂಗಾಲಾಗಿದ್ದಾರೆ. ಕಮರ್ಷಿಯಲ್ ಗ್ಯಾಸ್ ಇಲ್ಲದ ಕಾರಣ ಹೋಟೆಲ್ಗಳನ್ನ ಕ್ಲೋಸ್ ಮಾಡುವಂತಹ ಪರಿಸ್ಥಿತಿ, ನೀರು ಕುಡಿದು ಬದುಕೋ ಪರಿಸ್ಥಿತಿ ಆಗ್ಬಿಟ್ಟಿದೆ ಅಂತ ಕೆಲವು ಜನ ಹೇಳ್ತಿದ್ದಾರೆ. ಪಾಪ ಹೊರಗಿನ ಆಹಾರವನ್ನೇ ನಂಬಿಕೊಂಡವರು ಅಲ್ಲಿ ಇಲ್ಲಿ ಹೋಗಿ ಸಾಕಷ್ಟು ಹುಡುಕಿ ಪರದಾಡಿ ಅನ್ನ ಗಿಟ್ಟಿಸಿಕೊಳ್ಬೇಕಾದಂತಹ ಪರಿಸ್ಥಿತಿ. ನೋಡಿ, ಹೋಟೆಲ್ಗಳು ಯಾವ ರೀತಿಯಲ್ಲಿ ಕ್ಲೋಸ್ ಆಗಿದ್ದಾವೆ ಅಂತ. ಈ ಮೀಡಿಯಂ ಲೆವೆಲ್ ಮತ್ತೆ ಅತಿ ಸಣ್ಣ ಹೋಟೆಲ್ಗಳಿರ್ತಾವಲ್ಲ, ಸಣ್ಣ, ಅತಿ ಸಣ್ಣ, ಮಧ್ಯಮ ಗಾತ್ರದ ಹೋಟೆಲ್ಗಳಿಗೆ ನಿಜಕ್ಕೂ ಬಹಳ ತೊಂದರೆ. ಅವ್ರಿಗೆ ನಡೆಸೋದಕ್ಕೆ ಕಷ್ಟ ಆಗುತ್ತೆ. LPG ಇಲ್ಲ ಅಂತಂದ್ರೆ ಅಲ್ಲಿ ಒಲೆ ಸೆಟ್ ಮಾಡಿಕೊಂಡು ಮಾಡಿ ಎಲ್ರಿಗೂ ಕಟ್ಟಿಗೆ ಒದಗಿಸಿಕೊಂಡು ಮಾಡೋದಕ್ಕೆ ಸಾಧ್ಯ ಆಗ್ಬೇಕಲ್ವಾ? ಕಷ್ಟ ಇದೆ. ಕೆಲವರು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಗ್ಯಾಸ್ ಸಿಲಿಂಡರ್ ಅಭಾವದ ಕೊರತೆ ಎಷ್ಟರ ಮಟ್ಟಿಗೆ ತಟ್ಟಿದೆ ಅಂತ ಹೇಳಿದ್ರೆ ಒಂದೇ ಏರಿಯಾದಲ್ಲಿ ಸತತವಾಗಿ ಏಕಾಏಕಿಯಾಗಿ 4 ಹೋಟೆಲ್ಗಳು ಕ್ಲೋಸ್ ಆಗಿರುವಂತದ್ದು. ಪ್ರಮುಖವಾಗಿ ಬ್ಯಾಚುಲರ್ಸ್ಗಳು ಮತ್ತೆ ಪಿಜಿ ಇರುವಂತಹ ಜಾಗ ಇದು. ಸದ್ಯ ನಾನೀಗ ನವರಂಗ್ ಬಳಿ ಇದ್ದೀನಿ. ಇಲ್ಲಿನ ಒಂದು ಪ್ರಮುಖ ಜಾಗದಲ್ಲೇ ಹೋಟೆಲ್ಗಳು ಮತ್ತೆ ಪಿಜಿಗಳು ಇರುವಂತಹ ಜಾಗದಲ್ಲೇ ಏಕಕಾಲಕ್ಕೆ 4 ಹೋಟೆಲ್ಗಳು ಕ್ಲೋಸ್ ಆಗಿರುವಂತದ್ದು. ದಿನನಿತ್ಯ ಇಲ್ಲಿನ ಗ್ರಾಹಕರು ಅಂತ ಹೇಳಿದ್ರೆ ಅಕ್ಕಪಕ್ಕದ ನಿವಾಸಿಗಳಾಗಿರಬಹುದು, ಅದರ ಜೊತೆಗೆ ಪಿಜಿಯ ನಿವಾಸಿಗಳೇನಿರ್ತಾರೆ ಅವರೆಲ್ಲವೂ ಕೂಡ ಈ ಒಂದು ಹೋಟೆಲ್ಗಳನ್ನ ಅವಲಂಬಿಸಿದ್ರು. ಆದ್ರೆ ಏಕಕಾಲಕ್ಕೆ ಇದೀಗ 4ಕ್ಕೂ ಹೆಚ್ಚು ಹೋಟೆಲ್ಗಳು ಕ್ಲೋಸ್ ಆಗಿರುವಂತದ್ದು. ಗ್ಯಾಸ್ ಸಿಲಿಂಡರ್ಗಳು ಸಿಗದೇ ಇರುವಂತಹ ಕಾರಣಕ್ಕಾಗಿ ಏಕಕಾಲಕ್ಕೆ ಹೋಟೆಲ್ಗಳು ಕ್ಲೋಸ್ ಆಗಿದೆ. ಒಂದು ಕಡೆಯಲ್ಲಿ ದಿನನಿತ್ಯ ಅದನ್ನೇ ನಂಬಿಕೊಂಡು ಜೀವನ ನಡೆಸುವಂತಹ ಮಾಲೀಕರಿಗೆ ಕೂಡ ಸಂಕಷ್ಟ ಎದುರಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಪ್ರಮುಖವಾಗಿ ಇದೇ ಹೋಟೆಲ್ಗಳನ್ನ ನಂಬಿಕೊಂಡು ಇಲ್ಲಿ ಸಾವಿರಾರು ಜನ
ಜೀವನವನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಬ್ಯಾಚುಲರ್ಸ್ ಗಳಾಗಿರ್ಬಹುದು, ಪಿಜಿಯಲ್ಲಿ ಇರುವಂತವರಾಗಿರ್ಬಹುದು, ಇನ್ನಿತರ ಗ್ರಾಹಕರಾಗಿರ್ಬಹುದು, ಆಟೋ ಚಾಲಕರುಗಳಾಗಿರ್ಬಹುದು, ದಿನನಿತ್ಯ ಹೋಟೆಲ್ಗಳಿಗೆ ಊಟಕ್ಕೆ ಹೋಗ್ತಾರೆ. ಆದ್ರೆ ಇದೀಗ ಈ ಒಂದು ನವರಂಗ್ನಲ್ಲಿ 4ಕ್ಕೂ ಹೆಚ್ಚು ಹೋಟೆಲ್ಗಳು ಕ್ಲೋಸ್ ಆಗಿರುವಂತದ್ದು. ಪ್ರಮುಖವಾಗಿ ಆಟೋ ಚಾಲಕರನ್ನ ಮಾತಾಡಿಸ್ತೀನಿ. ಸರ್, ಈಗ ಹೋಟ್ಲುಗಳಿಲ್ಲದೆ ಊಟಗಳು ಸಿಗೋದಿಲ್ಲ. ಈಗ ನೋಡಿ 4 ಹೋಟ್ಲು ಕ್ಲೋಸ್ ಆಗ್ಬಿಡುತ್ತೆ, ಸಿಲಿಂಡರ್ ಇಲ್ಲ ಅಂತ ಎಷ್ಟು ಸಮಸ್ಯೆ ಆಗ್ತಾ ಇದೆ. ತುಂಬಾ ಸಮಸ್ಯೆ ಸರ್. ನೋಡಿ, ಗ್ಯಾಸ್ ದುಡ್ಡು ಕೊಟ್ಟರು ಸಿಗ್ತಾ ಇಲ್ಲ. 80 ರೂಪಾಯಿ 75 ರೂಪಾಯಿ ಮಾಡ್ತಾರೆ. ಯಾರನ್ನ ಪ್ಯಾಸೆಂಜರ್ 10 ರೂಪಾಯಿ ಕೇಳಿದ್ರೆ ಅವರು ರೋಪ್ ಆಗ್ತಾರೆ, ಕಂಪ್ಲೇಂಟ್ ಕೊಡ್ತೀವಿ ಅಂತಾರೆ. ನಾವೇನ್ ಮಾಡೋದು? ಊಟಕ್ಕೆ ಏನ್ ಮಾಡ್ತಾ ಇದ್ರ? ಹೋಟ್ಲುಗಳೆಲ್ಲ ಕ್ಲೋಸ್ ಹೋಗ್ತೀವಿ, ಅಲ್ಲಿ ಸಿಗಲ್ಲ. ಬೇರೆ ಹೋಟ್ಲಿಗೆ ಎಲ್ಲ ಫುಟ್ಪಾತ್ ಅಲ್ಲೂ ಸಿಗಲ್ಲ. ಏನ್ ಮಾಡ್ತೀರಾ? ಒಂದ್ ಲೋಟ ನೀರು ಕುಡ್ಕೊಳ್ಳೋದು ಕೂತ್ಕೋಬೇಕಷ್ಟೇ. ಇಲ್ಲ ನಾನು ಬೇಕಿಲ್ಲೇ ಒಂದ್ ಬಂದ್ ತಿನ್ಬೇಕು. ಇದೇ ನಮ್ ಪ್ರಾಬ್ಲಮ್ ಆಗಿದೆ, ಇನ್ನೇನು ಇಲ್ಲ. ಇಲ್ಲಿ ಊಟಕ್ಕೆ ಪ್ರಾಬ್ಲಮ್ ಆಗುತ್ತೆ. ಊಟಕ್ಕೆ ಗ್ಯಾಸ್ ಬೇಕೇ ಬೇಕಾಗುತ್ತೆ. ಬೆಂಗಳೂರಲ್ಲಿ ಗ್ಯಾಸ್ ಇಲ್ಲ ಅಂದಪ್ಪ ಅಂದ್ರೆ ಊಟ ಮಾಡೋದೇ ಕೈದಾಗುತ್ತೆ. ಗ್ಯಾಸ್ ಬೇಕೇ ಬೇಕು, ಕಂಪ್ಲೀಟ್ ಆಗಿ ಬೇಕೇ ಬೇಕು. ಯಾರೇ ಅಧಿಕಾರಿ ಯಾಕಾಯ್ತು, ಕಂಪ್ಲೀಟ್ ಆಗಿ ಗ್ಯಾಸ್ ಬೇಕೇ ಬೇಕು. ಬೆಂಗಳೂರು ವಾತಾವರಣದಲ್ಲಿ ಅಂತಲ್ಲ, ಎಲ್ಲ ಹಳ್ಳಿ ಮನೆಗಾತು ಎಲ್ಲಲ್ಲಿ ಗ್ಯಾಸ್ ಬೇಕೇ ಬೇಕಣ. ಇದ್ರ ಬಗ್ಗೆ ನಾವ್ ಏನ್ ಹೇಳ್ಕಲ್ಲ, ಇದು ಸರ್ಕಾರದಿಂದ ಒತ್ತಿ ನಮಗೆ ಇದಾಗಬೇಕು. ಒಂದಿಷ್ಟು ಗ್ರಾಹಕರು ಹೇಳ್ತಾ ಇರುವಂತದ್ದು, ಪ್ರಮುಖವಾಗಿ ದಿನನಿತ್ಯ ಹೋಟೆಲ್ಗಳನ್ನೇ ನಂಬ್ಕೊಂಡಿರ್ತೀವಿ. ಬೆಂಗಳೂರಿನಲ್ಲಿ ಗ್ಯಾಸ್ ಇಲ್ಲ ಅಂತ ಹೇಳಿದ್ರೆ ಹೋಟೆಲ್ಗಳು ರನ್ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ಹೋಟೆಲ್ಗಳನ್ನ ಕ್ಲೋಸ್ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹೀಗಿರುವಂತಹ ಸಂದರ್ಭದಲ್ಲಿ ಗ್ರಾಹಕರು ಎಲ್ಲಿ ಹೋಗಬೇಕು? ಹೋಟೆಲ್ಗಳು ಈ ರೀತಿಯಾಗಿ ಕ್ಲೋಸ್ ಆದ್ರೆ ಏನು ಮಾಡಬೇಕು? ಸರ್ಕಾರ ಆದಷ್ಟು ಇದ್ರ ಬಗ್ಗೆ ಗಮನವನ್ನ ತೆಗೆದುಕೋಬೇಕು. ಸರ್ಕಾರದವರು ಗ್ಯಾಸ್ ಸಿಲಿಂಡರ್ ಗಳನ್ನ ಸರಬರಾಜು ಮಾಡುವಂತಹ ಕೆಲಸ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಮನವಿಯನ್ನ ಕೂಡ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.